ಇಂದಿನ ಸಂಚಿಕೆಯಲ್ಲಿ ನಂದ ಪರಮೇಶ್ವರ್ ಹೆಂಡತಿ ವೀಣಾ ಹತ್ರ ಅಶ್ವಿಶಾಸ್ತ್ರದ್ದು ಫೋಟೋ ಕಳಿಸಿ ಅಂತ ಕೇಳ್ತಾರೆ. ಅದಕ್ಕೆ ಪರಮೇಶ್ವರ್ ಫ್ಯಾಮಿಲಿಯೆಲ್ಲ ಫುಲ್ ಶಾಕ್ ಆಗ್ತಾರೆ. ಅದಕ್ಕೆ ನಂದ, ಅಲ್ಲ ನನ್ನ ಸೊಸೆ ಮೀನಾ ಕೇಳ್ತಾ ಇದ್ಲು, ಹಾಗೆ ನಮಗೂ ನೋಡಬೇಕು ಅನ್ನಿಸ್ತಿದೆ, ಅದಕ್ಕೆ ಕೇಳಿದೆ ಅಂತ ಹೇಳ್ತಾರೆ. ಅದಕ್ಕೆ ವೀಣಾ, ಇಲ್ಲ ಬಿಗ್ರೆ, ನಾವು ಯಾರೂ ಫೋಟೋಸ್ಗಳೇನೂ ತೆಗೀಲಿಲ್ಲ, ಯಾಕಂದರೆ ಈಗ ಎಲ್ಲರೂ ಅತಿಥಿಗಳನ್ನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆದ್ವಿ ಅಂತಂತಲ್ಲ. ಆಮೇಲೆ ಫೋನ್ ಮುಚ್ಚಿಬಿಟ್ಟು, ಈ ಮೀನಾ ಚೋಟ್ ಮೆಣಸಿಕ ಇವಳಿಂದನೇ ಎಲ್ಲ ಆಗ್ತಿರೋದು ಅಂತ ಬೈತಾ ಇರ್ತಾಳೆ. ಆಮೇಲೆ ಪರಮೇಶ್ವರ್ ಹೆಂಡತಿ ವೀಣಾ, ನಾವು ಫೋಟೋಗ್ರಾಫರ್ ಯಾರನ್ನೂ ಕರೆಸಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಮೀನಾ, ಮಾವ ಫೋನಲ್ಲಿ ತೆಗೆದಿರೋ ಫೋಟೋಸ್ ಕಳ್ಸೋಕೆ ಹೇಳಿ ಮಾವ ಅಂತ ಹೇಳ್ತಾಳೆ. ಆಮೇಲೆ ಅದನ್ನು ಕೇಳಿಸ್ಕೊಂಡು ವೀಣಾ ಅಂತಾಳೆ, ಇಲ್ಲ ನಾವು ಫೋನಲ್ಲಿ ಏನು ಫೋಟೋಸ್ ತೆಗೆದಿಲ್ಲ ಅಂತ. ಪರಮೇಶ್ವರು, ನನ್ನ ಮಗಳು ಲಾವಣ್ಯಂಗೆ ಹೇಳಿದ್ದೆ, ಅವಳು ಜ್ಯೂಸ್ ಹಂಚೋದ್ರಲ್ಲೇ ಬ್ಯುಸಿಯಾಗೋದ್ಲು, ಇನ್ನೆಲ್ಲಿ ಫೋಟೋ ತೆಗಿತಾಳೆ ಅಂತಿದ್ರು. ಆಮೇಲೆ ನಂದಕುಮಾರ್, ಆಯಿತು ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾರೆ. ಆಮೇಲೆ ವೀಣಾ ಅಂತಾರೆ, ಅಲ್ಲ ಬಿಗ್ರೆ, ನಾವು ಬಂದಿದ್ದು ಅತಿಥಿಗಳನ್ನ ನೋಡ್ಕೊಳ್ಳೋದ್ರೆ ಅಲ್ವಾ ನಮ್ಮ ಸಂಸ್ಕೃತಿ, ಅದಕ್ಕೆ ನಾವು ಅದನ್ನೇ ಮಾಡಿದ್ವಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅದನ್ನು ಕೇಳಿಸ್ಕೊಂಡು ಮೀನಾ ಅಮೂಲ್ಯ ಹತ್ರ, ಇವರು ಯಾವಾಗಲೂ ಇದೇ ಆಯ್ತು ಇವ್ರದ್ದು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಅಷ್ಟರಲ್ಲಿ ಪರಮೇಶ್ವರ್ ಹೆಂಡತಿ ವೀಣಾ, ನಮ್ಮ ಫ್ಯಾಮಿಲಿಯವರೆಲ್ಲ ಕರಿತಿದ್ದಾರೆ ಅಂತ ವೀಣಾ ಹೊಟ್ಟೋಗ್ತಾಳೆ. ಆಮೇಲೆ ಪರಮೇಶ್ವರ್ ಕೂಡ, ಬಿಗ್ರೆ ನಮ್ಮನ್ನು ಯಾರೋ ಕರಿತಿದ್ದಾರೆ ಅಂತ ಎಲ್ಲರೂ ನಾಟಕ ಮಾಡಿಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾರೆ. ಈ ಕಡೆ ನಂದ, ಅವ್ರು ತುಂಬ ಒಳ್ಳೆ ಕುಟುಂಬದವರು ಅಂತ ಅನ್ಕೋತೀನಿ, ಗಡಿಬಿಡಿಲೆಲ್ಲೋ ಫೋಟೋ ತೆಗಿಯೋಕ್ಕಾಗಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಮೀನಾಗೆ ಫುಲ್ಲು ಡೌಟ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮೀನಾ ಬಂದುಬಿಟ್ಟು ಗಿರಿಜಾ ಹತ್ರ, ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ, ಏನು ಅತ್ತೆ ಅಂತ ತುಂಬ ಪ್ರೀತಿಯಿಂದ ಮಾತಾಡಿಸ್ತಿದ್ಯಾ, ಏಕೆ ಅಂತ ಹೇಳ್ತಾಳೆ. ಅದಕ್ಕೇ ಮೀನಾ, ಅತ್ತೆ ಮದುವೆ ಅಂದರೆ ಎಷ್ಟೊಂದು ಸಡಗರ ಅಲ್ವಾ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ, ಹೌದು ಕಣೆ, ಹೆಣ್ಣೆತ್ತವರು ನಮ್ಮ ಮನೆಗೆ ಮದುವೆ ಮಾಡಿಕೊಟ್ಮೇಲೆ ಅವ್ರ ಮನೆ ಬಿಕ್ಕೋ ಅಂತಿರುತ್ತೆ, ನಾವು ಕೂಡ ರಕ್ಷಣೆ ಮದುವೆ ಮಾಡಿಕೊಟ್ಮೇಲೆ ನಮ್ಮ ಮನೆ ಬಿಕ್ಕೋ ಅಂತ ಇರುತ್ತೆ ಅಂತ ಹೇಳ್ತಾಳೆ. ಅದಕ್ಕೇನೆ ಮೀನಾ, ಹೌದು ಅತ್ತೆ, ಮದುವೆ ಮಾಡಿಕೊಟ್ಮೇಲೆ ಎಲ್ಲ ಹೆಣ್ಮಕ್ಳು ತಂದೆ ತಾಯಿಗಳು ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ನಂಬಿಕೆ ಮೇಲೆ ಜೀವನ ನಡೆಸ್ತಿರ್ತಾರಲ್ವ ಅತ್ತೆ ಅಂತ ಹೇಳ್ತಾಳೆ. ಸರಿ ಬಿಡಿ ಅತ್ತೆ, ನಾನೇನು ಹೇಳಕ್ಕೆ ಬಂದಿದ್ದು ಈಗೇನು ಗೊತ್ತಾ, ಪರಮೇಶ್ವರ್ ಫ್ಯಾಮಿಲಿಯವರೆಲ್ಲ ಯಾಕೆ ಒಂದಕ್ಕೊಂದು ಏನೋ ಸಂಬಂಧ ಇಲ್ದಿರಂಗೆ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ, ಅಂದರೆ ಅವ್ರ ಫ್ಯಾಮಿಲಿಯವರು ಒಳ್ಳೆಯವರಲ್ಲ ಅಂತ ಹೇಳ್ತಿದ್ಯಾ ಮೀನಾ ಅಂತ ಹೇಳ್ತಾಳೆ. ಹಂಗಲ್ಲ ಅತ್ತೆ, ಈಗ ಫಂಕ್ಷನಲ್ಲಿ ಒಂದು ಫೋಟೋ ತೆಗಿಯೋಕ್ಕೂ ಆಗಲಿಲ್ವ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೇನೆ ಗಿರಿಜಾ, ಅಯ್ಯೋ ಗಡಿಬಿಡಿಲೇನೋ ತೆಗಿಲ್ವಂತ, ನೀನು ಯಾವಾಗಲೂ ಅನುಮಾನನೇ ಮೀನಾ ನಿನಗೆ, ಅವರು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅಷ್ಟೇ, ಆದರೆ ಒಳ್ಳೆಯವರೇ ಮೀನಾ, ನಿನಗೆ ಹಂಗೆ ಅನ್ನಿಸ್ತಿದ್ದೆ ಸುಮ್ಮನೆ ಇರು, ನೀನು ತಲೆವೆಲ್ಲ ಯೋಚನೆ ಮಾಡಬೇಡ ಸರಿನಾ ಅಂತ ಅಂದ್ಬಿಟ್ಟು ಹೋಗ್ತಾಳೆ. ಮೀನಾ, ಅಲ್ಲ ಪ್ರಿಯಾ ಮನೆಯವರೆಲ್ಲ ಸರಿಲ್ಲ ಅಂದರೂ ಈ ಮನೇಲಿ ಯಾರೂ ನಂಬ್ತಾನೇ ಇಲ್ವಲ್ಲ, ಅವ್ರು ಹೇಗೆ ಅಂತ ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾಳೆ. ಈ ಕಡೆ ವಲ್ಲಭ ಅಮೂಲ್ಯನ ಫುಲ್ ನೋಡ್ತಾನೆ ಇರ್ತಾನೆ. ಅದಕ್ಕೆ ಅಮೂಲ್ಯ, ಯಾಕೋ ಕಡ್ಪಪ್ಪ ಹಿಂಗೆ ನೋಡ್ತಿದ್ದಾನ ಅಂತಂದರೆ, ವಲ್ಲಭ, ನೀನು ಯಾಕೆ ಇಷ್ಟೊಂದೆಲ್ಲ ದೊಡ್ಡ ಸೀನ್ ಮಾಡಿದೆ, ನೀನು ನೋಡಿದ್ರೆ ಒನಕೆ ತೊಗೊಂಡು ಕುಟಾಕ್ಬಿಡೋಣ ಅನಿಸ್ತಿತ್ತು, ಆ ಪಾತ್ರೆ ತೊಗೊಂಡು ಹೊಡೆದು ಬಿಡೋಣ ಅನಿಸ್ತಿತ್ತು ಅಂತ ಬೈತಿರ್ತಾನೆ. ಅದಕ್ಕೆ ಅಮೂಲ್ಯ, ಯಾಕೋ ಕಾಡ್ಪಪ್ಪ, ನಾನೇನು ಬೇಕು ಅಂತ ಮಾಡಿದ್ನ, ಕಾಲೆಡು ಬಿತ್ತಷ್ಟೇ, ನಂದೇನು ತಪ್ಪಿಲ್ಲ, ನಿಂದಲ್ಲ ಕಣೆ ತಪ್ಪು, ನನ್ನ ತಪ್ಪು, ನಿನ್ನ ಮದುವೆ ಆಗಿದ್ದೀನಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಮೂಲ್ಯ, ಯಾಕೋ ಹಿಂಗೆ ಕೊಂಕಾಡ್ತಿದ್ಯಾ, ನಾನು ಏನೋ ಮಾಡಿದೆ, ಕುಸುಮಂಟಿ ಹೇಳಿಲ್ವಾ ನಾನು ಒಳ್ಳೇದೇ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೇ ವಲ್ಲಭ, ಹಂಗನ್ಬಿಟ್ಟು ಎಲ್ಲ ಪಾತ್ರೆಗಳನ್ನೂ ಬಿಳಿಸಾಕ್ಬಿಡು, ಏನು ಧ್ವಂಸ ಮಾಡ್ತೀವಿ ನಮ್ಮ ಮನೇಲಿ ನೀನು, ಮೊದಲೇ ಅಪ್ಪಂಗೆ ನನ್ನ ಮೇಲೆ ನಿನ್ನ ಮೇಲೆ ಕೋಪ ಇಷ್ಟೊಂದು ಐತೆ, ಅದರಲ್ಲಿ ಬೇರೆ ಇವೆಲ್ಲ ಎಡವಟ್ಟು ಮಾಡ್ತೀಯ, ಎಲ್ಲರೂ ಎಷ್ಟು ಟೆನ್ಷನ್ ಆಗಿದ್ರು ಗೊತ್ತಾ, ಅಭಿಷೇಕ್ನ ಅಂತಂದಾಗ, ನಾನೇನು ನೀನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದು ನೋಡಿ ಸ್ವಲ್ಪ ಸಾಫ್ಟ್ ಕಾರ್ನರ್ ಇತ್ತು, ಆದರೆ ನೀನು ಮಾಡಿದ್ದು ನೋಡಿ ನನಗೆ ಕೋಪ ಜಾಸ್ತಿ ಆಗ್ತಿದೆ ಅಂತ ಬೈತಾನೆ. ಅದಕ್ಕೇನೆ ಅಮೂಲ್ಯ, ಯಾವುದ್ಯಾವುದಕ್ಕೂ ಲಿಂಕ್ ಮಾಡಿಬಿಡ ವಲ್ಲಭ, ನಂದೇ ಎಲ್ಲ ತಪ್ಪು, ಸಾರಿ ಅಂತ ಅಂದ್ಬಿಟ್ಟು ಅಳ್ತಿರ್ತಾಳೆ. ಅದಕ್ಕೇನೆ ವಲ್ಲಭ, ನಾನೇ ನಿನ್ನ ಮೇಲೆ ಹೊಟ್ಟೆ ಊರಿಗೇನು ಬೈತಾ ಇಲ್ಲ, ನಾನು ಸುಮ್ಮನೆ ಎಡವಟ್ಟಾಗಬೇಡ್ದು ಅಂತ ಹೇಳ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಅಮೂಲ್ಯ, ಸರಿ ಆಯ್ತು, ಈ ಮದುವೆ ಮುಗಿಯೋಷ್ಟರಲ್ಲಿ ನಾನು ಕೆಲಸ ಕಲ್ತ್ಕೊಂಡು ಮಾವನ ಹತ್ರ ಗುಡ್ ಗರ್ಲ್ ಅಂತ ಅನ್ಸ್ಕೋತೀನಿ ಅಂತ ಹೇಳ್ತಾಳೆ. ಅದಕ್ಕೆ ವಲ್ಲಭ, ಸರಿ ಆಯಿತು, ಹೋಗಿ ಮಲ್ಕೋಗು ಅಂತ ಹೇಳ್ತಾನೆ. ಆಮೇಲೆ ನಾನು ನಿನ್ನ ಹತ್ರ ಏನೋ ಕೇಳಬೇಕಿತ್ತು ಅಮೂಲ್ಯ ಅಂತ ಹೇಳ್ತಾರೆ. ಏನು ಅಂತ ಅಮೂಲ್ಯ ಕೇಳಿದ್ಕೆ, ಅಲ್ಲ ನೀನು ಕಾಲು ಎಡವಿ ಬಿದ್ದಲ್ಲ, ನಿನಗೇನಾದರೂ ಏಟಾಯ್ತಾ ಅಂತ ಕೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಅಮೂಲ್ಯಂಗೆ ಫುಲ್ ಖುಷಿ ಆಗುತ್ತೆ, ಏನೂ ಆಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ವಲ್ಲಭ, ಸರಿ ಆಯಿತು ದಬಾಕೋ ಹೋಗು ಅಂತ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಅಮೂಲ್ಯಂಗೆ ಫುಲ್ ಖುಷಿ ಆಗುತ್ತೆ. ಈ ಕಡೆ ಮಾಧವಂಗೆ ಕಾಲ್ ಬರುತ್ತೆ. ಯಾರು ಅಂತ ನೋಡಿದ್ರೆ ಅದು ಸುಕನ್ಯಾ ಆಗಿರುತ್ತೆ. ಏನಾಯಿತು ಸುಕನ್ಯಾ, ಯಾಕೆ ಕಾಲ್ ಮಾಡಿದ್ಯಾ ಅಂತ ಕೇಳಿದ್ಕೆ, ತುಂಬ ಹುಷಾರಿಲ್ಲ ಮಾಧವ, ನನಗೆ ಜ್ವರ ಜಾಸ್ತಿ ಆಗ್ತಿದೆ, ಬಾ ಹಾಸ್ಪಿಟ್ಲಿಗೆ ಅಂತ ಕರೀತಾಳೆ. ಅದಕ್ಕೆ ಮಾಧವ ಫೋನ್ ಇಟ್ಕೊಂಡು, ಅಯ್ಯೋ ಸುಕನ್ಯಂಗೆ ನನ್ಬಿಟ್ರೆ ಇನ್ಯಾರಿದ್ದಾರೆ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಕುಸುಮಾಂಟಿ ಹೇಳಿದ ಮಾತು ನೆನಪಾಗುತ್ತೆ, ಈ ಅಶ್ವಿಶಾಸ್ತ್ರ ಮುಗಿದು ಮನೆಯಿಂದ ಎಲ್ಲೂ ಹೊರಗಡೆ ಹೋಗಬೇಡ ಅಂತ ಅಂದ್ಬಿಟ್ಟು. ಅದಕ್ಕೆ ಸುಕನ್ಯಂಗೆ ಯಾರೂ ಇಲ್ಲ, ನಾನೇ ಇರೋದು,
ಏನಾಗಲ್ಲ ಹೋಗಿ ಬರ್ತೀನಿ ಬಿಡು ಅಂತ ಅಂದ್ಬಿಟ್ಟು ಎದ್ದು ಹೊರಡ್ತಾನೆ. ಹಾಗೆ ಅವ್ನ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಚಂದ್ರಕಾಂತ್ ಯಾರ ಜೊತೆನೂ ಫೋನಲ್ಲಿ ಮಾತಾಡ್ತಿರ್ತಾನೆ. ಚಂದ್ರಕಾಂತ್ ಮಾಧವನ್ ನೋಡಿ ಇಷ್ಟೊಂದು ರಾತ್ರಿಲಿ ಇವ್ನು ಎಲ್ಲಿ ಹೋಗ್ತಿದ್ದಾನೆ, ಹಸಿಮೈಯಲ್ಲೆಲ್ಲೂ ಹೊರಗಡೆ ಹೋಗಂಗಿಲ್ಲ, ಇವ್ನು ನೋಡಿದ್ರೆ ಎಲ್ಲೋ ಹೋಗ್ತಿದ್ದಾನಲ್ಲ, ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಿದ್ದಾನೆ ಅಂತ ಯೋಚನೆ ಮಾಡಿಕೊಂಡು ಮೋಸ್ಟ್ಲಿ ಹಳೆ ಗರ್ಲ್ ಫ್ರೆಂಡ್ನ ಮೀಟ್ ಮಾಡೋಕ್ಕಿರಬೇಕು, ಒಳ್ಳೆ ಚಾನ್ಸು ಅಂದ್ಬಿಟ್ಟು ಅವ್ರ ಅಣ್ಣನ ಸೂರ್ಯಕಾಂತ್ನ ಕರೀತಾನೆ. ಅಣ್ಣ ಬಾರಣ್ಣ ಬೇಗ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯಕಾಂತ್ ಏನೋ ಇಷ್ಟೊತ್ತಲ್ಲಿ ಅಂತಂದಿದ್ದಕ್ಕೆ ಚಂದ್ರಕಾಂತ್ ಅಣ್ಣ ಮಾಧವ ಯಾರಿಗೂ ಗೊತ್ತಾಗ್ದಿರಂಗೆ ಕದ್ದು ಮುಚ್ಚಿ ಎಲ್ಲೋ ಹೋಗ್ತಿದ್ದಾನಣ್ಣ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಚಂದ್ರಕಾಂತ್ ಹೆಂಡ್ತಿ ನಾನು ಹೇಳಲಿಲ್ವಾ ಅವ್ನ ಲವರ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದಾನೆ ಅಂತ, ಎಲ್ಲ ಮಕ್ಕಳು ಸರಿ ಇಲ್ಲ ಅವನೊಬ್ಬ ಸರಿ ಅಂತೀರಿ, ನೋಡಿದ್ರೆ ಅವನು ಹಾಳಾಗಿದ್ದಾನೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಸೂರ್ಯಕಾಂತ್ ಹೌದು ಹಸಿ ಮೈಯಲ್ಲಿ ಎಲ್ಲೋ ಹೋಗ್ತಿದ್ದಾನೆ ಅಂತಂದರೆ ಮೋಸ್ಟ್ಲಿ ಅವಳನ್ನ ಮೀಟ್ ಮಾಡೋಕ್ಕೆ ಹೋಗ್ತಿರ್ಬೇಕು, ಮೋಸ್ಟ್ಲಿ ಎಲ್ಲೋ ಅವಳನ್ನ ಇಷ್ಟಪಡ್ತಿರ್ಬೇಕು, ನಂದ ಮಾಡ್ತಿರೋದು ಒತ್ತಾಯದ ಮದುವೆ ಆಗಿರಬೇಕು ಅಂತ ಸೂರ್ಯಕಾಂತ್ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತ್ ಹೌದು ಅಣ್ಣ ಇರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯಕಾಂತ್ ಅವ್ನು ಎಲ್ಲೋಗಿ ಏನು ಮಾಡ್ತಾನೆ ಅಂತ ನೋಡೋಣ ಬಾ ಅಂತ ಅಂದ್ಬಿಟ್ಟು ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಹೊರಡ್ತಾರೆ. ಚಂದ್ರಕಾಂತ್ ಹೆಂಡ್ತಿ ನಾನು ಬರಲಾ ಅಂತ ಕೇಳಿದ್ಕೆ ನೀನು ಮನೇಲೇ ಇರು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವ್ರು ಹೋದ ತಕ್ಷಣ ಚಂದ್ರಕಾಂತ್ ಹೆಂಡ್ತಿ ಅಯ್ಯೋ ಯಾವ್ದಾರು ಒಳ್ಳೆ ಸುದ್ದಿ ಕೊಟ್ಟರೆ ಸಾಕಪ್ಪ, ನಾನು ಹೋಗ್ದಿದ್ರೇನು ಅಂತ ಹೇಳ್ತಾಳೆ. ಈ ಕಡೆ ನೋಡಿದ್ರೆ ಮಾಧವ ಮತ್ತು ಸುಕನ್ಯಾ ಇಬ್ಬರೂ ನಿಂತ್ಕೊಂಡಿರ್ತಾರೆ. ಆಗ ಮಾಧವ ಕೇಳ್ತಾನೆ ಈಗ ಹುಷಾರಾಗಿದ್ಯಾ ಅಂತ. ಆ ಮೆಡಿಸಿನ್ ಕೊಟ್ಮೇಲೆಲ್ಲ ಪರವಾಗಿಲ್ಲ ಮಾಧವ ಅಂತ ಸುಕನ್ಯಾ ಹೇಳ್ತಾಳೆ. ಅದಕ್ಕೆ ಮಾಧವ ಅಲ್ಲ ನೀನು ಹೊರಗಡೆ ಯಾಕೆ ಊಟ ಮಾಡೋಕ್ಕೆ ಹೋದೆ, ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೋತೆ, ನಿಂಗೆ ಜ್ವರ ಅಂತ ಹೇಳಿದ ತಕ್ಷಣ ನಂಗೆ ಫುಲ್ ಟೆನ್ಷನ್ನೇ ಆಗೋಯ್ತು, ಹುಷಾರಾಗಿರೋ ಅಂತ ಹೇಳ್ತಾನೆ. ಅದಕ್ಕೆ ಸುಕನ್ಯಾ ಮಾಧವನ ಮುಖನೇ ನೋಡ್ತಾ ಇರ್ತಾಳೆ. ಅದಕ್ಕೆ ಮಾಧವ ಏನಕ್ಕೆ ಹಂಗೆ ನೋಡ್ತೀಯ ಸುಕನ್ಯಾ ಅಂತಂದಿದ್ದಕ್ಕೆ ಅಲ್ಲ ಮಾಧವ ನೀನು ಯಾಕೆ ಇನ್ನೂ ಮದುವೆ ಆಗಿಲ್ಲ, ನೀನು ಇನ್ನೂ ನನ್ನ ನೆನಪಲ್ಲೇ ಇದೆಯಾ, ನನ್ನ ಜೀವನ ಹೇಗಿದ್ರು ಹಾಳಾಗೋಗಿದೆ, ನೀನು ಯಾಕೆ ನಿನ್ನ ಜೀವನ ಹಾಳು ಮಾಡ್ಕೋತಿದ್ಯಾ, ನನ್ನ ದಯವಿಟ್ಟು ಮರ್ತು ಬಿಡು, ನೀನು ಒಳ್ಳೆ ಜೀವನ ಕಟ್ಕೋ ಅಂತ ಹೇಳ್ತಾಳೆ. ಅದಕ್ಕೆ ಮಾಧವ ಅಯ್ಯೋ ಸುಕನ್ಯಾ ಅದನ್ನೆಲ್ಲ ಬಿಡು, ಈಗ ಟೀ ಕುಡಿ ಅಂತ ಹೇಳ್ತಾನೆ. ಈ ಕಡೆ ಇದನ್ನು ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಇಬ್ಬರು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಚಂದ್ರಕಾಂತು ಇವಳೇ ಅವಳನ್ನ ಹಳೆ ಗರ್ಲ್ ಫ್ರೆಂಡ್ ಅಣ್ಣ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯಕಾಂತ್ ಇವನ ಮದುವೆ ಗೊತ್ತಾಗಿರೋ ಟೈಮಲ್ಲಿ ಆ ಹುಡುಗಿ ಎಂಟ್ರಿ ಕೊಟ್ಟಿದ್ದಾಳೆ, ಒಳ್ಳೆ ಅವಕಾಶ ಚಂದ್ರು ಇದು ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತ್ ಹೌದು ಅಣ್ಣ ಈ ಒಳ್ಳೆ ಅವಕಾಶನ ಯೂಸ್ ಮಾಡಿಕೊಂಡ್ರೆ ನಂದನ್ನು ಇಸ್ಕಾಕ್ಬೋದು ನಾವು ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯಕಾಂತ್ ಅಂತೂ ಇಂತೂ ಮದುವೆ ನಿಲ್ಸೋಕ್ಕೊಂದು ಅಸ್ತ್ರ ಸಿಕ್ತು, ಆ ಅಸ್ತ್ರ ಹೆಸರೇ ಸುಕನ್ಯಾ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತ್ ಹೌದು ಅಣ್ಣ ಅಂತ ಹೇಳ್ತಾನೆ. ಕಡೆ ನಂದ ಮಲಗಿದ್ದಾಗ ಅವನಿಗೆ ಚಂದ್ರಕಾಂತ್ ಹೇಳಿರೋ ಮಾತು ನೆನಪಾಗುತ್ತೆ, ನಿನ್ನ ಮಗ ಮಾಧವ ಈ ಕಡೆ ಇದ್ದಾನೋ ಆ ಕಡೆ ಇದ್ದಾನೋ ಯಾರಿಗೆ ಗೊತ್ತು ಅಂತಂದ್ಬಿಟ್ಟು. ಅದನ್ನು ಕೇಳಿಸ್ಕೊಂಡು ನಂದ ಫುಲ್ ಗಾಬರಿಲಿ ಎದೊಳ್ತಾನೆ. ಅದನ್ನು ನೋಡಿಕೊಂಡು ಗಿರಿಜಾ ಯಾಕ್ರಿ ಏನಾಯಿತು ಅಂತ ಹೇಳಿದ್ಕೆ ಅಲ್ಲ ಮಾಧವನ ಮದುವೆ ಆರಾಮಾಗಿ ಆಗುತ್ತಲ್ಲ ಗಿರಿಜಾ, ನನ್ನ ಉಳಿದ 2 ಗಂಡು ಮಕ್ಕಳು ಮದುವೆನೂ ಚೆನ್ನಾಗಾಗಲಿಲ್ಲ, ಅವಾಗ ಯಾರ್ಯಾರೋ ಏನೇನೋ ಮಾತಾಡಿದ್ರು, ಇವನ್ ಮದುವೆ ಆದ್ರೆ ನನ್ನ ಆಸೆ ಪ್ರಕಾರ ನಡೆಯುತ್ತೆ ಅಲ್ವಾ ಗಿರಿಜಾ, ಒಂದು ವೇಳೆ ಅದೆಲ್ಲ ಆಗಲಿಲ್ಲ ಅಂದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಗಿರಿಜಾ ಎಂಥ ಮಾತು ಅಂತ ಆಡ್ತಿದ್ದೀರಾ ರೀ, ಈಗೇನಾಯಿತು ಅಂತ ಹಿಂಗೆಲ್ಲ ಆಡ್ತಿದ್ದೀರಾ, ಇನ್ನು 2 ದಿನ ಸೊಸೆ ನಮ್ಮ ಮನೇಲೇ ಇರ್ತಾಳಲ್ವೇನ್ರಿ, ದೇವದಯಿಂದ ಎಲ್ಲ ಒಳ್ಳೇದೇ ಆಗುತ್ತೆ, ನೀವು ಮಲ್ಕೊಳ್ಳಿ ಇವೆಲ್ಲ ಯೋಚನೆ ಮಾಡಬೇಡಿ ಅಂತ ಹೇಳ್ತಾಳೆ. ಅದಕ್ಕೆ ನಂದ ಸರಿ ನಾನು ಮಲ್ಕೋತೀನಿ, ನೀನು ಮಲ್ಕೋ ಗಿರಿಜಾ ಅಂತ ಅಂದ್ಬಿಟ್ಟು ಎದ್ದಿರ್ತಾನೆ. ಎದ್ದು ಮಾಧವನ ರೂಮ್ ಹತ್ರ ಹೋಗ್ತಿರ್ತಾನೆ. ಅದಕ್ಕೆ ಗಿರಿಜಾ ಯಾಕ್ರಿ ಅಂದಿದ್ದಕ್ಕೆ ನಂಗೆ ಯಾಕೋ ತಳಮಳ ಆಗ್ತಿದೆ, ಒಂದ್ಸಲಿ ಮಾಧವನ ನೋಡ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಗಿರಿಜಾ ಅವ್ನು ಎಚ್ಚರ ಆಗೋಯ್ತು ಅನ್ಕಂಡ್ರಿ, ಅವನು ಎಷ್ಟು ಸೂಕ್ಷ್ಮ ಅಂತ ನಿಮಗೆ ಗೊತ್ತಲ್ವೇನ್ರಿ, ಬೆಳಗ್ಗೆಯಿಂದ ಶಾಸ್ತ್ರ ಅದು ಇದು ಅಂತ ಸುಸ್ತಾಗಿರ್ತಾನೆ, ಕಾಲಿಗೆ ಬೇರೆ ಏಟಾಗಿದೆ, ಆಮೇಲೆ ಅವ್ನಿಗೆ ಎಚ್ಚರ ಆಗೋದ್ರೆ ನಿಮ್ಮ ಕಳಮಳೆ ಏನು ಅಂತ ನಂಗೆ ಅರ್ಥ ಆಗುತ್ತೆ, ಇಷ್ಟೊತ್ತಿಗೆ ಹೋಗಿ ಎಬ್ಬಿಸೋದು, ಅಪ್ಪ ಯಾಕೆ ಇಷ್ಟು ಆತಂಕದಲ್ಲಿದ್ದಾರೆ ಅಂತ ಅವನು ಕಳಮಳೆ ಮಾಡ್ಕೋತ ಅನ್ಕೊಂಡ್ರೆ, ನಾಳೆ ವರಪೂಜೆ ಐತೆ, ನಿದ್ದೆಗೆಟ್ರೆ ಅದೆಲ್ಲ ಸರಿ ಬರಲ್ಲ, ಹೋಗ್ರಿ ನೀವು ರೆಸ್ಟ್ ಮಾಡೋಗ್ರಿ ಅಂತ ಹೇಳ್ತಾಳೆ. ಅದಕ್ಕೆ ನಂದ ಓ ಹೌದು ಗಿರಿಜಾ ಅಲ್ವಾ, ಅವನು ಓಡಾಡ್ಕೊಂಡಿರ್ಬೇಕು, ನಾನು ಎಂಥ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೆ, ಮಾಧವ ನನ್ನ ಮಗ, ದೇವರೇ ಬಂದು ಕೆಟ್ಟದ್ದು ಮಾಡು ಅಂತ ಅವ್ನು ಮಾಡಲ್ಲ ಅಲ್ವಾ ಗಿರಿಜಾ, ಆದರೆ ನನ್ನ ಆತಂಕ ಏನು ಗೊತ್ತಾ, ಯಾವುದಾದ್ರೂ ಕೆಟ್ಟ ಗ್ರಹ ಅವ್ನ ದಾರಿಗೆ ಅಡ್ಡ ಬಂದು ಒಂದು ದಾರಿ ತಪ್ಪಿಸ್ಬಿಟ್ರೆ ಅನ್ನೋದಷ್ಟೇ ಅಂತ ಹೇಳ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಪರಮೇಶ್ವರ್ ಹತ್ರ ದುಡ್ಡು ಕೇಳಕ್ಕೆ ಬರ್ತಾರೆ. ಅಷ್ಟರಲ್ಲಿ ಪರಮೇಶ್ವರ ಅಣ್ಣ ನನ್ನ ಮಗಳು ಮದುವೆ ಇದೆ ಅಣ್ಣ ಪ್ಲೀಸ್ ಅಣ್ಣ ಅಂತ ಹೇಳಿದ್ಕೆ, ನಿನ್ನ ದುಡ್ಡು ಕೊಟ್ಟಿಲ್ಲ ಅಂದಮೇಲೆ ಯಾಕೋ ಬದುಕಿದ್ಯಾ ಅಂತ ಕಪಾಲಕ್ಕೆ ಹೊಡಿತಾನೆ. ಅಷ್ಟರಲ್ಲಿ ನಂದಕುಮಾರ್ ಫ್ಯಾಮಿಲಿಯವರೆಲ್ಲ ಅಲ್ಲಿ ಬಂದಿರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ.